ದ್ವೇಷದ ಹೇಳಿಕೆ ನೀಡಿದ್ದ ಸಿಎಂ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದಿರುವಂತಹ ಉತ್ತರ ಕನ್ನಡದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಹಜವಾಗಿಯೇ ಆಡಳಿತ ಪಕ್ಷ ಕಾಂಗ್ರೆಸ್ ಸಿಡಿಮಿಡಿಗೊಂಡಿದೆ. ಇದನ್ನ ದೊಡ್ಡ ಅಸ್ತ್ರವಾಗಿ ಮಾಡಿಕೊಳ್ಳಲು ಮುಂದಾಗಿದೆ. ಬೆಂಗಳೂರು, ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿ ಪ್ರತಿಕೃತಿಯನ್ನ ದಹಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಶೆಟ್ಟರ್ ಸೇರಿ ಕಾಂಗ್ರೆಸ್ ನಾಯಕರು ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳುವಂತೆ ತಮ್ಮದೇ ಸರ್ಕಾರವನ್ನ ಹಲವಾರು ನಾಯಕರು ಒತ್ತಾಯಿಸಿದ್ದಾರೆ. ಇದು ಬಿಜೆಪಿಯ ಸಂಸ್ಕೃತಿಯ ಸಂಕೇತ ಅಂತ ಆರ್ಬಿ ತಿಮ್ಮಾಪುರ್ ಜರ್ದಿದ್ದಾರೆ. ಶಿವರಾಜ್ ತಂಗಡಗಿ ಅವರಂತೂ ಹೆಗಡೆ ಧಾಟಿಯಲ್ಲೇ ಏಕವಚನದಲ್ಲಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ಆಕ್ಷೇಪಾರ್ಹ ಮತ್ತು ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಅನಂತಕುಮಾರ್ ಹೆಗಡೆ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟ್ ಅಲ್ಲಿ ಇದ್ರು. ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ್ ರೇಖೆ ಅನ್ನೋದು ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಹೋಗ್ತಾರೆ. ಸಂಸ್ಕೃತಿ, ಇಡೀ ಬಿಜೆಪಿಯ ಸಂಸ್ಕೃತಿಯ ಒಂದು ದ್ಯೋತಕವಾದಂತ ಪ್ರತೀಕ ಅನಂತಕುಮಾರ್ ಹೆಗಡೆ. ಅನಂತಕುಮಾರ್ ಹೆಗಡೆ ಅವ್ರು ಹಿಂಗೆ ಮುಂದುವರೆದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು, ಅವ್ರ ಮಾತಿಗೆ ತಿರುಗೇಟ್ ಕೊಡ್ತಕ್ಕಂಥದ್ದು ನಾವು ತಯಾರಿದ್ದೀವಿ. ಇಂಥ ಮಾತುಗಳು ನಿಮಗೂ ಶೋಭೆ ತರೋದಿಲ್ಲ, ನಿಮ್ಮ ಪಕ್ಷಕ್ಕೂ ಶೋಭೆ ತರೋದಿಲ್ಲ. ತತ್ಕ್ಷಣ ನೀವು ಸಿದ್ದರಾಮಯ್ಯ ಅವ್ರ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯನವರು ಈ ರಾಜ್ಯದೊಳಗ ಅಷ್ಟೇ ಅಲ್ಲ, ದೇಶದೊಳಗ ತಂದೆ ಆದಂತ ಬೆಂಬಲಿಗರನ್ನ ಹೊಂದಿದ್ದಾರೆ. ಇನ್ಯಾವ ಪುಟದೋಷಿ ಅನಂತ ಹೆಗಡೆ ಗೌರವದಿಂದ ಮಾತಾಡ್ಲಿ. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಏನಾದ್ರೂ ಒಂದು ಹೆಜ್ಜೆಯನ್ನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಇಂಥ ನಾಯಿಗಳಿಗೆ ಯಾವ ಬೇಕಾದ್ರೂ ಬುದ್ಧಿ ಕಲಿಸ್ತೀನಿ. ಮಗನೇ, ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ. ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ, ಸಿದ್ದರಾಮಯ್ಯನೂ ಕಾಣಿಸ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ, ದೇವರಾಜ ಅರಸರು ಕಾಣಿಸ್ತಾರೆ, ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ. ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ. ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ತಿಮ್ಮಾಪುರ್ ಅವರು ಇದು ಬಿಜೆಪಿಯ ಸಂಸ್ಕೃತಿಯ ಸಂಕೇತ ಅಂತ ಹೇಳ್ತಾ ಇದ್ರು. ಹೇಗಾಗುತ್ತೆ? ಹರಿಪ್ರಸಾದ್ ಇತ್ತೀಚೆಗೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಗೋದ್ರಾ ಮಾದರಿ ಗಲಾಟೆ ಆಗತ್ತೆ ಅಂತ. ಆಮೇಲೆ ಏನ್ ಹೇಳಿದ್ರು? ಇದು ನನ್ನ ವೈಯಕ್ತಿಕ ಸ್ಟೇಟ್ಮೆಂಟ್, ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ ಅಂತ. ಆಗ ಇದೇ ರೀತಿಯಾದಂತಹ ಮಾತುಗಳನ್ನೇನಾದ್ರೂ ಯಾರಾದ್ರೂ ಹೇಳಿದಿದ್ರೆ ಅದು ಪಕ್ಷದ ಸ್ಟ್ಯಾಂಡ್ ಅಂತ ಒಪ್ಕೊಳ್ತಿದ್ರಾ? ಇದು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ. ಅದು ಸಂಸ್ಕೃತಿ ಪಕ್ಷದ ತೋರಿಸುತ್ತೆ ಮತ್ತೊಂದು ಅನ್ನುವಂಥ ನಿಮ್ಮ ರಾಜಕೀಯ ಹೇಳಿಕೆಗಳನ್ನ ಪಕ್ಕಕ್ಕಿಡಿ. ಆಮೇಲೆ ಸಿದ್ದರಾಮಯ್ಯನವರು ಇದೇನು ಮೊದಲೇ ಅಲ್ಲ, ಈ ಹಿಂದೆ ಬಹಳಷ್ಟು ಸರಿ, ಇತ್ತೀಚೆಗೆ ಸ್ವಲ್ಪ ಸುಧಾರಿಸ್ಕೊಂಡಿದೆ ಆ ರೀತಿ ಅವರು ಏಕವಚನದಲ್ಲಿ ಯಾರನ್ನಾದ್ರೂ ಮಾತನಾಡಿಸೋದು. ಹಿಂದೆ ಬಹಳಷ್ಟು ಸರಿ ಅವರು ಅದನ್ನು ಮಾಡಿದ್ದಾರೆ. ಅವ್ರು ಯಾವತ್ತೂ ಯಾರನ್ನೂ ಕ್ಷಮೆ ಕೇಳಲಿಲ್ಲ. ಇದರಿಂದಾಗಿ ಯಾರಿಗೂ ಕೇಸ್ನೂ ಕೂಡ ಹಾಕಲಿಲ್ಲ. ಈ ಒಂದು ಏಕವಚನದಲ್ಲಿ ಅವ್ರು ಮಾತನಾಡಬಾರ್ದಿತ್ತು. ಮುಖ್ಯಮಂತ್ರಿ ಅನ್ನುವಂಥ ಹುದ್ದೆಗೆ ಅವ್ರು ಕೊಡಬೇಕಾದಂತಹ ಗೌರವವನ್ನು ಇವರೆಲ್ಲ ಯಾರೇ ಆದರೂ ಕೂಡ ಕೊಡಬೇಕು. ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೆಲ್ಲ ಬೇರೆ ಯಾರೇ ಇದ್ರೂ ಕೂಡ ಕೊಡಬೇಕು. ಅದನ್ನು ಹೇಳೋಣ. ಅದನ್ನು ಹೇಳೋ ಭರಾಟೆಯಲ್ಲಿ ಶಿವರಾಜ್ ತಂಗಡಿಗೆ ಅವರು, ನೀವು ಮಗನೇ ಅನ್ನೋದು, ಪುಟ್ಕೋಸಿ ಅನ್ನೋದು, ನೀವೇನು ನಿಮ್ಮ ಸಂಸ್ಕೃತಿ ತೋರಿಸ್ತಾ ಇದ್ದೀರಿ? ಅವ್ರ ನಾಲ್ಗೆ ಹರಿಬಿಟ್ರು, ನೀವು ಅದೇ ಮಾಡ್ತೀನಿ ಅಂದರೆ ಅವರಿಗೂ ನಿಮಗೂ ಇರುವಂಥ ವ್ಯತ್ಯಾಸ ಏನು ಸರ್? ಎಲ್ಲರೂ ಕೂಡ ಅದೇ ದಾಟಿಯಲ್ಲಿ ಹೋಗ್ತೀನಿ ಅನ್ನೋದಾದ್ರೆ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಹೇಳಬಾರ್ದು ಅನ್ನುವಂತಹ ಮಾತುಗಳು ನಿಮ್ದು ಆಗ್ತಾ ಇದೆ. ನೀವು ಹಾಗಿದ್ರೆ ಸಂಸದನಿಗೆ ಹೇಳಬಹುದಾ? ಅವ್ರು ಹೇಳಿದ ತಪ್ಪು, ಬಟ್ ನೀವು ಅದನ್ನೇ ಮಾಡ್ತೀನಿ ಅನ್ನೋದಾದ್ರೆ ಜನ ಏನನ್ನ ಅರ್ಥೈಸ್ಕೊಳ್ಬೇಕು? ನೀವೆಲ್ಲರೂ ಹೇಳ್ತಾ ಇದ್ದೀರಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ, ನಿಮ್ಮ ಮಾತುಗಳನ್ನೂ ಕೇಳಿಸ್ಕೊಳ್ತಾ ಇರ್ತಾರಲ್ವಾ? ಅನಂತಕುಮಾರ್ ಹೆಗಡೆ ಹೌದು, ಅವ್ರು ತಪ್ಪು ಮಾಡಿದ್ದಾರೆ, ಆ ರೀತಿಯಾಗಿ ಮುಖ್ಯಮಂತ್ರಿಗಳನ್ನ ಸಂಬೋಧಿಸಬಾರ್ದಿತ್ತು. ಅದೇ ದಾಟಿಯಲ್ಲಿ ನಾನು ಹೋಗ್ತೀನಿ ಅಂದಾಗ ಜನ ಇದನ್ನೂ ಕೂಡ ಗಮನಿಸ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬಹುಶಃ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಎಲ್ಲರೂ ಕೂಡ ಹೇಳಿಕೆಗಳನ್ನ ಕೊಡ್ತೀರಿ ಅಂತ ಕಾಣಿಸುತ್ತೆ. ಇಲ್ಲ, ಪ್ರದೀಪ್ ಈಶ್ವರ್ ಅವರು ಕೂಡ ಹಾಗೆ ಹೋಗ್ತಾ ಇದ್ದಾರೆ, ತಿಮ್ಮಾಪುರ್ ಅವರು ಕೂಡ ಹೇಳಿಕೆಗಳು ಹಾಗೆ ಹೋಗ್ತಿದೆ, ಶಿವರಾಜ್ ತಂಗಡಿಗೆ ಅವರು. ನೀವು ಮಾತಿನ ಭರದಲ್ಲಿ ನೀವುಗಳು ನಿಮ್ಮ ಎಲ್ಲೆಯನ್ನ ಮೀರ್ತಾ ಇದ್ದೀರಿ ಅನ್ನೋದನ್ನ ಈ ಮೂಲಕವಾಗಿ ತೋರಿಸ್ತಾ ಇದ್ದೀರಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ಮೊದಲು ನಿಮಗೂ ಕೂಡ ಇನ್ನೊಂದು ಬೆರಳು ನಿಮ್ಮ ಕಡೆ ತೋರಿಸ್ತಾ ಇರುತ್ತೆ ಅನ್ನೋದನ್ನ ಅರ್ಥೈಸ್ಕೊಳ್ಳಿ. ಅದು ಬಹುಶಃ ಬೇಕಾಗಿದೆ ಅಂತ ಅನ್ಸುತ್ತೆ. ಆಮೇಲೆ ರಾಜಕಾರಣಿಗಳು ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಅನ್ನೋ ಉಡಾಫೆ ಇದೆಯಲ್ಲ, ಅದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ನೀವೆಲ್ಲರೂ ಕೂಡ ಜನರಿಗೆ ಉತ್ತರದಾಯಿತ್ವ, ಅವರಿಗೆ ನೀವು ಕೊಡಬೇಕಾದಂತಹ ಗೌರವ ಏನು? ಈ ಮೂಲಕವಾಗಿ ನಾಡಿನ ದೊರೆ ಮುಖ್ಯಮಂತ್ರಿಗಳು, ಅವರಿಗೆ ನೀವು ಗೌರವವನ್ನು ಸೂಚಿಸೋ ಮೂಲಕವಾಗಿ ಅದು ಸಹಜವಾಗಿ ಎಲ್ರಿಗೂ ಕೂಡ ಗೌರವವನ್ನು ಕೊಟ್ಟಂತಾಗುತ್ತೆ. ನಾನು ಮಾಡಿದ್ದೇ ಸರಿ ಅನ್ನುವಂತಹ ನಿಲುವನ್ನು ಅವರು ಇಟ್ಕೊಂಡಿದ್ದಾರೆ.
ಅದು ಅವರ ದೊಡ್ಡತನನೋ ಅವ್ರು ಏನು ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ತಾ ಇದ್ದರೋ ಅನಂತಕುಮಾರ್ ಹೆಗಡೆ ಅವರು, ಅದು ಅವರಿಗೆ ಬಿಟ್ಟದ್ದು. ಇನ್ನು ಬಾಬ್ರಿ ಮಾದರಿಯಲ್ಲೇ ರಾಜ್ಯದ ಹಲವು ಮಸೀದಿ ನಾಶ ಮಾಡೋ ಬಗ್ಗೆ ಅನಂತಕುಮಾರ್ ಹೆಗಡೆ ಹೇಳಿಕೆ ನೀಡಿರೋದು ಬಿಜೆಪಿಗೆ ನುಂಗಲಾರದಂತಹ ತುತ್ತಾಗಿ ಪರಿಣಮಿಸ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಹೊತ್ತಿನಲ್ಲಿ ಹೆಗಡೆ ಎಡವಟ್ಟು ಮಾಡಿಕೊಂಡಿರುವಂತಹ ಹೇಳಿಕೆಗಳಿಗೆ ದುಬಾರಿ ಬೆಲೆಯನ್ನ ತೆಟ್ಟಬೇಕಾಗಬಹುದೇನೋ ಅನ್ನೋದು ಬಿಜೆಪಿಗರ ಒಂದು ಸಂಕಷ್ಟ. ಹೀಗಾಗಿ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಅವರು ವೈಯಕ್ತಿಕ, ಅದು ಅವರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಮಾತನಾಡುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು. ಇದನ್ನ ತಾವುಗಳು ಸಮರ್ಥನೆ ಮಾಡಿಕೊಳ್ಳಲ್ಲ ಅಂತ ಒಂದು ಅರ್ಥದಲ್ಲಿ ಬಿಜೆಪಿಯ ಹಲವು ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಈಶ್ವರಪ್ಪ ಮಾತ್ರ ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏಕವಚನ ಶುರು ಮಾಡಿದ್ದೇ ಸಿದ್ದರಾಮಯ್ಯ ಎಂಬುದನ್ನ ಪ್ರಹ್ಲಾದ್ ಜೋಶಿ ನೆನಪು ಮಾಡಿದ್ದಾರೆ. ಈ ಮಧ್ಯೆ ಸಿಎಂಗೆ ಸಂಸ್ಕೃತಿ ಎಂಬ ನೆನಪಾಯ್ತಲ್ಲ, ಅಷ್ಟೇ ಸಾಕು ಅಂತ ಅನಂತಕುಮಾರ್ ಹೆಗಡೆ ಅವರು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರ ಟೀಕೆಗಳನ್ನ ವ್ಯಂಗ್ಯದ ಧಾಟಿಯಲ್ಲಿ ಸ್ವಾಗತ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅಂದರೆ ನೀವು ಹೇಳಿದಂಥ ಮಾತುಗಳಿಗೆ ಸ್ವಾಗತ. ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ರೀತಿ ದಾಳಿ ಮಾಡ್ತಾ ಇದ್ದಾರೆ. ಮಸೀದಿಗೆ ಯಾಕೆ ಹೋಗ್ತೀರಾ ನೀವು, ಟೋಪಿ ಯಾಕೆ ಹಾಕಂತೀರಾ, ಮನೆಯಲ್ಲೇ ಮಸೀದಿ ಪೂಜೆ ಮಾಡ್ಬೋದಲ್ಲ. ಸಿದ್ದರಾಮಯ್ಯನವರು ನಾನು ಹಿಂದೂ ಅಂತಾರಲ್ಲ, ಅದರಲ್ಲೇ ಡೋಂಗಿತನ ಅಡಗಿದೆ. ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ. ಯಾವ್ದಾರ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದ್ರೆ ಅದು ನೋವು ಇರುತ್ತೆ. ವಿಶೇಷವಾಗಿ ವಿಚಾರಗಳನ್ನ ಕೈಗೆತ್ತಿಕೊಳ್ಳುವಂತ ಏನು ಸಂದರ್ಭಗಳಲ್ಲ, ಮತ್ತು ಆ ವಿಚಾರಗಳನ್ನು ನಮ್ಮ ಮುಂದೆನೂ ಸಹ ಇಲ್ಲ. ಇವತ್ತು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನು ತಪ್ಪಲ್ಲ. ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಇದನ್ನು ಸ್ವಾಗತ ಮಾಡಬೇಕು. ಈ ಏಕವಚನದ ಸಂಸ್ಕೃತಿ ಶುರು ಮಾಡಿದವರೇ ಸಿದ್ದರಾಮಯ್ಯನವರು. ಎಲ್ಲರಿಗೂ ಏಕವಚನದಾಗ ಅವರು ಮಾತಾಡ್ತಾರೆ. ಅದರ ಪರಿಣಾಮ ನಾನು ಅನಂತಕುಮಾರ್ ಅವರು ಮಾತಾಡಿದ್ದು, ಅನಂತಕುಮಾರ್ ಅವ್ರಿಗೂ ಸಲಹೆ ಕೊಡೋದು, ಏಕವಚನ ನೀವು ಟೀಕೆ ಮಾಡಲಿಕ್ಕೆ ನಿಮಗೆಲ್ಲ ಅಧಿಕಾರದ, ಏಕವಚನದಲ್ಲಿ ಟೀಕೆ ಮಾಡಬೇಡ್ರಿ. ಇದನ್ನು ಅನಂತಕುಮಾರ್ ಅವ್ರಿಗೂ ಸಲಹೆ ಕೊಡ್ತಿದ್ದೇನೆ. ಆದರೆ ಅಟ್ ದಿ ಸೇಮ್ ಟೈಮ್ ಏಕವಚನ ಸಂಸ್ಕೃತಿ ಶುರು ಮಾಡಿದವರು ಯಾರು? ಸಿದ್ದರಾಮಯ್ಯನಲ್ಲ. ಒಮ್ಮಿಂದೊಮ್ಮೆ ಕೇಸ್ ಮಾಡುವಂಥದ್ದೇನಿದೆ? ಅದನ್ನೇ ಈಗಲೇ ಹೇಳ್ತಾ ಇದ್ದು ಶಿವರಾಜ್ ತಂಗಡಿಗೆ. ಮುಖ್ಯಮಂತ್ರಿಗಳು ಆಡ್ತಾ ಇದ್ರು, ಈಗ ಇವರು ಆಡ್ತಿದ್ದಾರೆ ಅನ್ನೋದಾದ್ರೆ ವ್ಯತ್ಯಾಸ ಏನು ಬರುತ್ತೆ? ಈಗ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ, ನಾನೂ ಹೇಳ್ತೀನಿ ಅನ್ನೋದಾದ್ರೆ ಇವರಿಗೇನು ವ್ಯತ್ಯಾಸ ಬರುತ್ತೆ ಅಂತ. ಕೆಲವೊಂದಷ್ಟು ಮಾತಿನ ವಿಚಾರದಲ್ಲಿ ನೀವು ಟೀಕೆ ಮಾಡೋದಕ್ಕೆ 10 ರೀತಿಯ ವೆರೈಟಿಗಳು ನಿಮಗೆ ಸಿಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ನೀವು ಟೀಕೆಗಳನ್ನ ಮಾಡಿ ತೋರ್ಪಡಿಸಿದ್ದೀರಿ, ಹಿಂಗೂ ಮಾಡಬಹುದು ಟೀಕೆ ಅಂತ. ಅದನ್ನು ಏಕವಚನದಲ್ಲೇ ಯಾಕೆ ಅನ್ನೋ ಪ್ರಶ್ನೆ ಯಾರಿಗೂ ಬೇಕಾಗಿಲ್ಲ. ಇದು ಅದನ್ನು ಬಹುಶಃ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಅನ್ನುವಂತಹ ಧಾಷ್ಟೆ ಏನಿದೆ, ಬಹುಶಃ ಅದು ನಿಮಗೆ ಬಿಟ್ಟದ್ದು. ಅದನ್ನು ಮುಂದಿನ ದಿನಗಳಲ್ಲಿ ಜನ ಕೂಡ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಮಾಡ್ತಾರೆ. ಬಟ್ ಈ ಬಾಬ್ರಿ ಮಸೀದಿ ಮಾದರಿಯಲ್ಲೇ ಎಲ್ಲವನ್ನೂ ಕೂಡ ಧ್ವಂಸ ಮಾಡಬೇಕು ಅನ್ನುವಂಥ ಹೇಳಿಕೆ ಏನಿದೆಯಲ್ಲ, ಕಾನೂನು ರೀತಿಯ ಹೋರಾಟದ ಮೂಲಕವಾಗಿ ಅದಕ್ಕೆ ಸಿಕ್ಕಂತಹ ಒಂದು ಜಯ ಅದು. ಈಗ ಸಮಯ ಸಂದರ್ಭನ ಈ ರೀತಿಯ ಹೇಳಿಕೆಗಳನ್ನ ಕೊಡೋದು, ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಈಗ ಒಂದು ಶುಭ ಕಾರ್ಯ ನಡೀತಾ ಇದೆ, ಅದರತ್ತ ಎಲ್ಲರೂ ಕೂಡ ಚಿತ್ತ ಹರಿಸೋದು ಬಿಟ್ಟು ಬೇರೆ ವಿಚಾರಗಳನ್ನ ರಾಡಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡೋದು ಯಾರಿಗೂ ಕೂಡ ಶುಭ ತರಲ್ಲ. ಇನ್ನು ರಾಮ ಮಂದಿರ ರಾಜಕೀಯ ತೀವ್ರಗೊಂಡಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಲ್ಲ ಎಂದಿರುವ ಶಂಕರಾಚಾರ್ಯರ ವಿರುದ್ಧ ಕೇಂದ್ರ ಸಚಿವ ನಾರಾಯಣ ರಾಣೆ ಸಿಟ್ಟಾಗಿದ್ದಾರೆ. ಹಿಂದೂ ಧರ್ಮಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಮ ಮಂದಿರದ ಕನಸನ್ನ ಮೋದಿ ನನಸು ಮಾಡಿದ್ದಾರೆ. ಇಂಥ ಹೊತ್ತಲ್ಲಿ ಟೀಕೆ ಮಾಡೋದು ಬಿಟ್ಟು ಹರಿಸಬೇಕು ಅಂತ ಶಂಕರಾಚಾರ್ಯರಿಗೆ ನಾರಾಯಣ ರಾಣೆ ಉಚಿತ ಸಲಹೆ ಕೊಟ್ಟಿದ್ದಾರೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಳ್ತು. ಹಿಂದೂ ಧರ್ಮವನ್ನ, ಧಾರ್ಮಿಕ ಮುಖಂಡರನ್ನ ನಾರಾಯಣ ರಾಣೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಇದರ ನಡುವೆ ರಾಮ ಮಂದಿರದ ವಿರುದ್ಧ ಸಿದ್ದರಾಮಯ್ಯ ನಿರಂತರ ದಾಳಿ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ಆಪಾದಿಸಿದ್ದಾರೆ. ಆದರೆ ಇದಕ್ಕೆ ಶೆಟ್ಟರ್ ಆಕ್ಷೇಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಹೋಗಲ್ಲ ಎಂದಿದ್ದಾರೆ ಅಷ್ಟೇ, ಬಹಿಷ್ಕರಿಸಿಲ್ಲ. ಬಿಜೆಪಿ ಬರೀ ರಾಜಕೀಯ ಮಾಡ್ಕೊಂಡು ಕೂತಿದೆ ಅಂತ ಶೆಟ್ಟರ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ರೀತಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ರಾಮನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲೇ ಯಾಕೆ ಹೋಗ್ಬೇಕು, ರಾಮ ಮಂದಿರಕ್ಕೆ ಯಾಕೆ ಹೋಗ್ಬೇಕು, ನಮ್ಮೂರಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಯಾಕೆ ಹಂಗಾರೆ ಮಸೀದಿಗೆ ಯಾಕೆ ಹೋಗ್ತೀರಾ ನೀವು, ಟೋಪಿ ಯಾಕೆ ಹಾಕಂತೀರಾ? ಅವಾಗ ಇವೆಲ್ಲ ಬರಲ್ಲ. ಅವ್ರೇನು ಹೇಳಿದಾರೆ ಕಾಂಗ್ರೆಸ್ಸಿನ ನಾಯಕರು, ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದಿಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗಬೇಡ್ರಿ ಅಂತ ಹೇಳಿಲ್ಲ. ಒಂದು ಹೇಳ್ತೇನೆ, ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇದನ್ನ ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲುವಾಗಿ ಇತ್ತು, ಹಂಗಾರೆ ಇದನ್ನ ಲೋಕಸಭಾ ಚುನಾವಣೆಗೆ ನೀವು ಉಪಯೋಗ ಮಾಡಕತ್ತೀರಿ.
ಯಾರನ್ನು ಬಲವಂತವಾಗಿ ಕರೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಅವರು ಇಷ್ಟಪಟ್ಟು ಬರಬೇಕಾಗತ್ತೆ. ಕೆಲವರು ಈಗ ಅವರ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ, ಅವರ ಪಕ್ಷದ ವತಿಯಿಂದ ಹೋಗಲ್ಲ ಅಂತ. ಅದೇ ಕಾಂಗ್ರೆಸ್ನಲ್ಲಿ ಹಲವಾರು ಮಂದಿ ಹೋಗಬೇಕು ಅನ್ನುವಂತಹ ಮನಸ್ಸನ್ನ ಇಟ್ಕೊಂಡಿದ್ದ ರೀತಿಯಲ್ಲೇ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದನ್ನು ಕೂಡ ಪರಿಗಣಿಸಬೇಕು. ಯಾರು ಕೂಡ ಬಹಿಷ್ಕಾರ ಮಾಡಿಲ್ಲ. ಆದರೆ ಈಗ ನಾವು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಮುಂದೆ ಯಾವಾಗ ಹೋಗ್ತಾರೆ ಆಗ ನೋಡ್ಕೊಂಡು ಮಾತಾಡೋರಂತೆ. ಅದದೇ ಸ್ಟೇಟ್ಮೆಂಟ್ ರಿವಾಲ್ವ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಸದ್ಯಕ್ಕೆ. ರಾಮನೂರಿನಲ್ಲಿ ರಾಮೋತ್ಸವ ಕಳೆಗಟ್ತಾ ಇದೆ. ಅಯೋಧ್ಯೆಯ ಸೌರ ಬೀದಿ ಗಿನ್ನಿಸ್ ದಾಖಲೆಯನ್ನ ಬರೆದಿದೆ. ಗುಪ್ತಾರ್ ಘಾಟ್ನಿಂದ ನಿರ್ಮಲ್ಕುಂಡ್ವರೆಗೂ ಅಂದ್ರೆ 10.2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 470 ಸೌರ ದ್ವೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಯೋಧ್ಯೆಯ ಮುಖ್ಯ ರಸ್ತೆಗಳಲ್ಲಿ ರಾಮಚರಿತ ಮಾನಸ ಶ್ಲೋಕಗಳಿರುವ ಹೋರ್ಡಿಂಗ್ಸ್ ಅಳವಡಿಸಲಾಗಿದೆ. ಸರಯೂ ನದಿ ತೀರವನ್ನ ಬಣ್ಣದ ಬೆಳಕಿನಲ್ಲಿ ಮಿಂದೇಳುವಂತೆ ತಯಾರು ಮಾಡಿದ್ದಾರೆ. ಇದೇ ಹೊತ್ತಿನಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಬರುವ ಅತಿಥಿಗಳನ್ನ ಸ್ವಾಗತ ಮಾಡಲಿಕ್ಕೂ ಕೂಡ ಸಜ್ಜಾಗಿದೆ. ಬಾಬ್ರಿ ಮಸೀದಿ ಪರ ದೂರುದಾರ ಇಕ್ಬಾಲ್ ಅನ್ಸಾರಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಹೊತ್ತಿನಲ್ಲಿ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ಗೆ ಟ್ರಸ್ಟ್ ಸದಸ್ಯರು ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದಾರೆ. ಆದರೆ ಸದ್ಯಕ್ಕೆ ಅಯೋಧ್ಯೆಗೆ ಬರಲ್ಲ, ಎಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ಕುಟುಂಬ ಸಮೇತ ಬರ್ತೀನಿ ಅಂತ ಟ್ರಸ್ಟ್ಗೆ ಅಖಿಲೇಶ್ ಪತ್ರವನ್ನು ಬರೆದಿದ್ದಾರೆ. ಇನ್ನು ಉತ್ತರ ಪ್ರದೇಶದ ವೃದ್ಧ ಮೋಹನ್ ಗೋಪಾಲ್ ದಾಸ್ ಹಲವು ದಶಕಗಳಿಂದ ಮೌನ ವ್ರತ ಪಾಲನೆ ಮಾಡ್ತಾ ಇದ್ದಾರೆ. ಬರಿಗಾಲ್ನಲ್ಲಿಯೇ ಓಡಾಡ್ತಾ ಇದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ದಿನದಂದೇ ವ್ರತವನ್ನ ಸಮಾಪ್ತಿ ಮಾಡ್ತೀನಿ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಈ ಮಧ್ಯೆ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಎಲ್ಲಾ ದೇಗುಲಗಳ ಸ್ವಚ್ಛತೆಗೆ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಇವತ್ತು ಪೊರಕೆ ಹಿಡಿದಿದ್ರು. ಶಿಕಾರಿಪುರದಲ್ಲಿ ವಿಜಯೇಂದ್ರ, ಬೆಂಗಳೂರಿನಲ್ಲಿ ಅಶೋಕ್, ಅಶ್ವಥ್ ನಾರಾಯಣ್, ಶಿವಮೊಗ್ಗದಲ್ಲಿ ಸಂಸದ ರಾಘವೇಂದ್ರ ಸೇರಿ ಹಲವರು ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡಿದರು. 4 ದಿನಕ್ಕೆ ಮಾತ್ರ ಮಾಡಿ ಸುಮ್ಮನಾಗಬೇಡಿ. ಅದನ್ನು ಕಂಟಿನ್ಯೂಸ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ನಡೆಸಿ. ಆಸ್ ಮೋದಿ ಸೆಡ್ 22ರವರೆಗೂ ಮಾಡಿ ಅಂತ. ಅಲ್ಲಿವರೆಗಾದರೂ ನಿಯತ್ತಾಗಿ ಶಿಸ್ತಿಂದ ಮಾಡಿ. ಮಂದಿರ ಲೋಕಾರ್ಪಣೆ ಹೊತ್ತಿನಲ್ಲಿ ಅಯೋಧ್ಯೆ ಮಸೀದಿ ನಿರ್ಮಾಣಕ್ಕೆ ಸಂಬಂಧಿಸಿ ಕುತೂಹಲಕಾರಿ ವಿಚಾರವನ್ನ ಬಿಜೆಪಿ ನಾಯಕ ಹಾಜಿ ಹರ್ಫತ್ ಶೇಖ್ ಅನಾವರಣ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುವ ಮಸೀದಿ ತಾಜ್ ಮಹಲ್ಗಿಂತ ಅದ್ಭುತವಾಗಿ ಇರುತ್ತೆ. ಮಸೀದಿಯಲ್ಲಿ 21 ಅಡಿ ಎತ್ತರ, 36 ಅಡಿ ಅಗಲದ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಕುರಾನ್ ಇರಲಿದೆ. ಇದು ದೇಶದ ಅತಿ ದೊಡ್ಡ ಮಸೀದಿಯಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಒಂದೇ ಬಾರಿಗೆ 5,000 ಮಂದಿ ಕುಳಿತುಕೊಂಡು ಊಟ ಕೂಡ ಮಾಡಬಹುದಾದಷ್ಟು ದೊಡ್ಡ ಊಟದ ಹಾಲ್ ಅನ್ನು ನಿರ್ಮಿಸಲಾಗುತ್ತೆ. ಮಸೀದಿ ಆವರಣದಲ್ಲೇ ಕ್ಯಾನ್ಸರ್ ಆಸ್ಪತ್ರೆ, ಮೆಡಿಕಲ್, ಡೆಂಟಲ್, ಎಂಜಿನಿಯರಿಂಗ್ ಕಾಲೇಜ್ ನಿರ್ಮಿಸಲು ಕೂಡ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಮಸೀದಿ ನಿರ್ಮಾಣಕ್ಕಾಗಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ದೇಶಾದ್ಯಂತ ದೇಣಿಗೆ ಸಂಗ್ರಹ ಮಾಡುವ ಕಾರ್ಯವನ್ನ ಐಐಎಫ್ಸಿ ಯೋಜನೆ ಹಾಕಿಕೊಂಡಿದೆ.